Thanks of the day to everyone. Welcome back to the channel Learn English with Shiva. Learn English with Shiva ಅನ್ನೋ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸೊ ನೀವು ನೋಡ್ತಿರ್ಬೋದು, ನಾನು ಮೊನ್ನೆ ವಿಡಿಯೋದಲ್ಲಿ ಹೇಳಿದ ಹಾಗೆ ನಾನು ಒಂದು ಇಂಗ್ಲೀಷ್ ಫೌಂಡೇಶನ್ ಕ್ಲಾಸ್ ಅಂತೇಳಿ ಹೊಸ ಸೀರೀಸನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಆಲ್ರೆಡಿ ಒಂದೇ ವಿಡಿಯೋನ ನಾವು ಮಾಡಲಾಗಿದೆ, ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಮತ್ತು ಪ್ರೆಡಿಕೇಟ್ ಅನ್ನೋದ್ರ ಮೇಲೆ. ಓಕೆ, ಅದು ಮೋಸ್ಟ್ ಬೇಸಿಕ್ ಕಾನ್ಸೆಪ್ಟ್, ನೀವು ಅರ್ಥ ಮಾಡ್ಕೊಳ್ಳಬೇಕಾಗಿರುವಂಥ ಒಂದು ಇಂಗ್ಲೀಷ್ ಗ್ರಾಮರ್ದಲ್ಲಿ. ಓಕೆ, ಸೊ ಈ ಒಂದು ಫೌಂಡೇಶನ್ ಕ್ಲಾಸ್ನಲ್ಲಿ ಕೊಡುವಂಥ ಇನ್ಫಾರ್ಮೇಷನ್ ಡೆಫಿನೆಟ್ಲಿ ಆಲ್ ದ ಕಾಂಪಿಟೇಟಿವ್ ಎಕ್ಸಾಮಿಗೆ ಯೂಸ್ ಆಗೇ ಆಗುತ್ತೆ. ವೆದರ್ ಇಟ್ ಈಸ್ GPSTR, HSTR, ಬ್ಯಾಂಕ್ PO, ಕ್ಲರ್ಕ್, RRB. ಸೊ ನಾನು ಮಾಡ್ತಿರುವಂಥ ಈ ಗ್ರಾಮರ್ ಕಾನ್ಸೆಪ್ಟು ಭಾಳಷ್ಟು ಇಂಪಾರ್ಟೆಂಟ್ ಇದ್ದಾವೆ. ಯಾಕಂದರೆ ಇವು ಫೌಂಡೇಶನ್, ಇವು ಗೊತ್ತಿದ್ರೆ ನಿಮಗೆ ಮುಂದಿನೆಲ್ಲ ಗೊತ್ತಾಗುತ್ತೆ ಆ ಥರ. ಓಕೆ ಗೈಸ್, ಸೊ ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವು ಏನು ಮಾಡ್ತಾ ಇದ್ದೀವಪ್ಪ ಅಂತಂದರೆ ಸೆಂಟೆನ್ಸ್, ವಾಕ್ಯ ಮತ್ತು ಅದರ ವಿಧಗಳು, ಸೆಂಟೆನ್ಸ್ ಆ್ಯಂಡ್ ಇಟ್ಸ್ ಕೈಂಡ್ಸ್, ಸೆಂಟೆನ್ಸ್ ಮತ್ತು ಅದರ ವಿಧಗಳನ್ನು ಓದ್ತಾ ಇದ್ದೀವಿ ಗೈಸ್. ಓಕೆ, ಲೆಟ್ಸ್ ಗೋ ಟು ದ ಕ್ವಶನ್. ವಾಟ್ ಈಸ್ ದ ಕ್ವಶನ್? ವಾಟ್ ಈಸ್ ಸೆಂಟೆನ್ಸ್? ಸೆಂಟೆನ್ಸ್ ಅಂದರೆ ಏನು? ಸೊ ನಾರ್ಮಲಾಗಿ ನಾವೇನು ಹೇಳ್ತಿದ್ದೀವಪ್ಪ ಅಂತಂದರೆ ಸೆಂಟೆನ್ಸ್ ಈಸ್ ಅ ಗ್ರೂಪ್ ಆಫ್ ವರ್ಡ್ ವಿಚ್ ಗಿವ್ ಕಂಪ್ಲೀಟ್ ಸೆನ್ಸ್ ಆರ್ ಅ ಕಂಪ್ಲೀಟ್ ಮೀನಿಂಗ್. ಈ ಒಂದು ಸೆಂಟೆನ್ಸ್ ಅನ್ನೋದು ಏನಪ್ಪ ಅಂತಂದರೆ ಇದೊಂದು ಪದಗಳ ಗುಂಪು, ಅದು ಏನು ಮಾಡ್ತೈತಪ್ಪ ಅಂತಂದರೆ ಒಂದು ಸಂಪೂರ್ಣವಾದ ಮೀನಿಂಗನ್ನು ಕೊಡುತ್ತೆ ಅಂತ ಹೇಳ್ತಿದ್ವಿ. ಇಲ್ಲಿ ನೋಡೋಣ, ಡಿಫ್ರೆಂಟ್ ಆದಂಥ ಒಂದು ಡೆಫಿನೇಷನನ್ನು ಬರೀಲಾಗಿದೆ. ಅ ಸೆಟ್ ಆಫ್ ವರ್ಡ್ಸ್ ದಟ್ ಈಸ್ ಅ ಕಂಪ್ಲೀಟ್ ಇನ್ ಇಟ್ ಸೆಲ್ಫ್, ಅಂದರೆ ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಗಿವ್ಸ್ ಕಂಪ್ಲೀಟ್ ಸೆನ್ಸ್ ಅನ್ನೋದು ಇದೆ. ಓಕೆ, ನೆಕ್ಸ್ಟ್, ಟಿಪಿಕಲಿ ಕಂಟೈನಿಂಗ್ ಸಬ್ಜೆಕ್ಟ್ ಆ್ಯಂಡ್ ಪ್ರೆಡಿಕೇಟ್. ಒಂದು ಸೆಂಟೆನ್ಸಲ್ಲಿ ಏನಿರುತ್ತಪ್ಪ ಅಂತಂದರೆ ಮೇನಾಗಿ ಒಂದು ಸಬ್ಜೆಕ್ಟ್ ಇರ್ತದೆ, ಪ್ರೆಡಿಕೇಟ್ ಇರ್ತದೆ. ಸಬ್ಜೆಕ್ಟ್ ಮತ್ತು ಪ್ರೆಡಿಕೇಟ್ ಇದ್ದಿಲ್ಲ ಅಂದರೆ ಅದನ್ನು ನಾವೇನಂತೀವಪ್ಪ ಅಂತಂದರೆ ಸೆಂಟೆನ್ಸ್ ಅನ್ನೋಕ್ಕೆ ಸಾಧ್ಯನೇ ಇಲ್ಲ ಗಾಯ್ಸ್. ಓಕೆ, ಕನ್ವೇಯಿಂಗ್ ಅ ಸ್ಟೇಟ್ಮೆಂಟ್. ಈ ಸೆಂಟೆನ್ಸು ನಮಗೆ ಸ್ಟೇಟ್ಮೆಂಟನ್ನು ಕೂಡ ಹೇಳ್ಬೋದು, ಕ್ವಶನ್ ಕೂಡ ಹೇಳ್ಬೋದು, ಎಕ್ಸ್ಕ್ಲಮೇಷನ್ ಕೂಡ ಹೇಳ್ಬೋದು, ಅಂದರೆ ಕಮಾಂಡ್ ಹೇಳ್ಬೋದು. ಓಕೆ, ಈ 4 ಥರನಾದಂಥ ವಿವಿಧ ರೀತಿಯಲ್ಲಿ ಈ ಒಂದು ಸೆಂಟೆನ್ಸ್ ನಮಗೆ ಇನ್ಫಾರ್ಮೇಷನ್ ಕೊಡ್ಬೋದು. ಅಂದರೆ ಏನಾದ್ರು ಸ್ಟೇಟ್ ಮಾಡ್ಬೋದು, ಹೇಳ್ಬೋದು, ಏನಾದ್ರು ಕ್ವಶನ್ಗಳನ್ನ ಕೇಳ್ಬೋದು, ಇಲ್ಲಾಂದರೆ ಏನನ್ನ ಉದ್ಗಾರವಾಚಕವಾಗಿ ಹೇಳ್ಬೋದು, ಮತ್ತು ಯಾವುದಾದನ್ನ ಕಮಾಂಡ್ ಕೂಡ ಮಾಡ್ಬೋದು ಅಂತ ಹೇಳ್ತೀವಿ ನಾವು. ಓಕೆ, ಆ್ಯಂಡ್ ಕನ್ಸಿಸ್ಟಿಂಗ್ ಆಫ್ ಮೇನ್ ಕ್ಲಾಸ್ ಆ್ಯಂಡ್ ಸಮ್ಟೈಮ್ಸ್ 1 or more ಸಬಾರ್ಡಿನೇಟ್ ಕ್ಲಾಸ್. ಕೆಲವೊಮ್ಮೆ ಏನಾಗಿರುತ್ತಪ್ಪ ಅಂತಂದರೆ ಒಂದು ಸಂಪೂರ್ಣವಾದ ಸೆಂಟೆನ್ಸಲ್ಲಿ ಒಂದು ನಿಮಗೆ ಇದು ಮೇನ್ ಕ್ಲಾಸ್ ಮತ್ತು ಸಬಾರ್ಡಿನೇಟ್ ಕ್ಲಾಸ್ ಅಂದರೆ ನಿಮಗೆ ಸಿಂಪಲ್, ಕಾಂಪೌಂಡ್, ಕಾಂಪ್ಲೆಕ್ಸ್ ಸೆಂಟೆನ್ಸ್ಗಳನ್ನ ಓದಿದಾಗ ಅದು ಗೊತ್ತಾಗುತ್ತೆ ಗೈಸ್. ಓಕೆ, ಸೊ ಇಲ್ಲಿ ಒಂದೇ ಮೇನ್ ಕ್ಲಾಸು ಇರುತ್ತೆ, ಅದರ ಜೊತೆಗೆ ಸಬಾರ್ಡಿನೇಟ್ ಕ್ಲಾಸ್ಗಳನ್ನ ಇದ್ರೂ ಕೂಡ ಅದು ಒಂದು ಕಂಪ್ಲೀಟ್ ಸೆಂಟೆನ್ಸ್ ಆಗಿರುತ್ತೆ ಗೈಸ್. ಓಕೆ, ಸೊ ಇಲ್ಲಿ ನೋಡೋಣ, ನಾನು ನಿಮಗೆ ಆಗಲೇ ಹೇಳಿದ ಹಾಗೆ ಐ ಗೋ ಟು ಸ್ಕೂಲ್ ಅಂತ ಏನಿದೆ ಅಲ್ಲ, ಇದು ಕೂಡ ಏನಪ್ಪ ಅಂತಂದರೆ ಒಂದು ಸ್ಟೇಟ್ಮೆಂಟ್ ಅಂತ ಕರಿತೀವಿ ನಾವು ಇದಕ್ಕೆ. ಓಕೆ, ನೆಕ್ಸ್ಟ್ ನೀವು ಹೇಳ್ಬೋದು, ಅಲ್ಲಿ ಕ್ವಶನ್ ಇದ್ದಿತ್ತಲ್ಲ, ನೀವು ಕೇಳ್ಬೋದು, ಡು ಐ ಗೋ ಟು ಸ್ಕೂಲ್? ಸರಿ, ಇದೇನು ರೀ ಪ್ರಶ್ನೆ ಇದೆ, ನೀವು ಹೆಂಗೆ ಇದನ್ನು ಹೇಳ್ತಾ ಇದ್ದೀರಿ ನೀವು? ಪ್ರಶ್ನೆನೂ ಕೂಡ ಒಂದು ವಾಕ್ಯನೇ. ಓಕೆ, ನೆಕ್ಸ್ಟ್ ಎಕ್ಸ್ಕ್ಲಮೇಷನ್. ಓ ವಾಟ್ ಅ ಹ್ಯೂಜ್ ಬಿಲ್ಡಿಂಗ್, ಏನು ದೊಡ್ಡದಂತ ಒಂದು ಬಿಲ್ಡಿಂಗ್ ಇದು ಅಂತೇಳಿ ನಾವು ಉದ್ಗಾರ ತೆಗಿತೀವಲ್ಲ, ಅದನ್ನು ಕೂಡ ಒಂದು ಸೆಂಟೆನ್ಸೇ. ಓಕೆ, ನೆಕ್ಸ್ಟ್ ಕ್ಲೋಸ್ ದ ಬುಕ್, ಬುಕ್ಕ ಮುಚ್ಚು ಅಂತ ಹೇಳಿದರೆ, ಸರ್ ಇದರಲ್ಲಿ ನೀವು ಸಬ್ಜೆಕ್ಟ್ ಎಲ್ಲಿದೆ, ನಿಮ್ಗೆ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಯಾವಾಗ ಈ ಥರ ಬರುತ್ತೆ, ಸಬ್ಜೆಕ್ಟ್ ಯಾವಾಗಲೂ ಏನಿರುತ್ತಪ್ಪ ಅಂತಂದರೆ ಯು ಅಂತಿರುತ್ತೆ. ಇಂಪರೇಟಿವ್ ಸೆಂಟೆನ್ಸ್ ಇದ್ದಾಗ ಸಬ್ಜೆಕ್ಟ್ ಯು ಇರುತ್ತೆ ಅಂತ ಹೇಳಿದೆ ಗಾಯ್ಸ್. ಸೊ ನೀವು ಅದು ಸ್ಟೇಟ್ಮೆಂಟ್ ಆಗಿರ್ಬೋದು, ಅದು ಕ್ವಶನ್ ಆಗಿರ್ಬೋದು, ಅಥವಾ ಅದೊಂದು ಎಕ್ಸ್ಕ್ಲಮೇಷನ್ ಆಗಿರ್ಬೋದು, ಇಲ್ಲಪ್ಪ ಅಂತಂದು ಇಂಪರೇಟಿವ್ ಅಂದರೆ ಕಮಾಂಡ್ ಕೂಡ ಆಗಿರ್ಬೋದು. ಇವುಗಳಿಗೆ ನಾವು ಸೆಂಟೆನ್ಸ್ಗಳಂತಲೇ ಕರಿತೀವಿ. ಈ ಸೆಂಟೆನ್ಸ್ಗಳನ್ನ ಡೀಪಾಗಿ ನೋಡ್ಕೊತ ಹೋಗೋಣ. ಯಾವುದಪ್ಪ ಅಂತಂದರೆ ಫಸ್ಟಿಗೆ ನಮ್ಮಲ್ಲಿರುವಂಥ ಒಂದು ಸೆಂಟೆನ್ಸ್ ಯಾವುದಪ್ಪ ಅಂತಂದರೆ ಡಿಕ್ಲರೇಟಿವ್ ಸೆಂಟೆನ್ಸ್ ಅಂತೇಳಿ. ಫಸ್ಟ್ ಟೈಪ್ ಯಾವುದಪ್ಪ ಅಂದರೆ ಡಿಕ್ಲರೇಟಿವ್ ಸೆಂಟೆನ್ಸ್, ಅದಕ್ಕೆ ನಾವು ಸ್ಟೇಟ್ಮೆಂಟ್ ಅಂತಲೂ ಕರಿತೀವಿ. ನೆಕ್ಸ್ಟ್ ಅದು ಇಂಟರೋಗೇಟಿವ್ ಸೆಂಟೆನ್ಸ್ ಅಂದರೆ ಕ್ವಶನ್, ಯಾವುದು ಕ್ವಶನ್ ಮಾಡುತ್ತೆ ಅದು. ಇಂಪೆರೇಟಿವ್ ಸೆಂಟೆನ್ಸ್ ಯಾವುದು ಕಮಾಂಡ್, ರಿಕ್ವೆಸ್ಟ್ ಮತ್ತು ಸಜೆಷನ್ ಹೇಳ್ತದೆ, ಅದನ್ನು ಇಂಪೆರೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಎಕ್ಸ್ಕ್ಲಾಮೇಟಿವ್ ಸೆಂಟೆನ್ಸ್ ಅಂತ ಕರಿತೀವಲ್ಲ, ಅದನ್ನು ಎಕ್ಸ್ಕ್ಲಮೇಷನ್ ಇರುತ್ತೆ ಗೈಸ್. ಓಕೆ, ಇವು ಮೇನ್ ಸೆಂಟೆನ್ಸನ್ನು ಅವು ಮಾಡುವಂಥ ಒಂದು ವರ್ಕ್ ಮೇಲೆ, ಕೆಲಸದ ಮೇಲೆ ಅವುಗಳನ್ನ ಡಿವೈಡ್ ಮಾಡಲಾಗುತ್ತೆ ಗೈಸ್. ಓಕೆ, ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಒನ್ ಬೈ ಒನ್ ಕ್ಲಿಯರ್ಲಿ. ಡಿಕ್ಲರೇಟಿವ್ ಸೆಂಟೆನ್ಸ್ ಅಂದರೆ ಏನು, ಸ್ಟೇಟ್ಮೆಂಟ್ ಅಂದರೆ ಏನು ನೋಡೋಣ. ಡಿಕ್ಲರೇಟಿವ್ ಸೆಂಟೆನ್ಸಸ್ ಮೇಕ್ ಸ್ಟೇಟ್ಮೆಂಟ್ ಅಂದರೆ ಏನು ರೀ? ಹೇಳೋದು, ವಾಕ್ಯವನ್ನು ಕೊಡೋದು. ಓಕೆ, ಟೆಲ್ಸ್ ಅಸ್ ಸಮಥಿಂಗ್. ಅದು ಯಾವಾಗಲೂ ಏನು ಮಾಡ್ತಿರ್ತೈತಪ್ಪ ಅಂತಂದರೆ ಟೆಲ್ಸ್ ಅಸ್ ಸಮಥಿಂಗ್. ಇಟ್ ಮೀನ್ಸ್ ದ್ಯಾಟ್ ದ ಡಿಕ್ಲರೇಟಿವ್ ಸೆಂಟೆನ್ಸ್ ಆಲ್ವೇಸ್ ಗಿವ್ some messages to us.
ನಮಗೆ ಏನು ಮಾಡ್ತಾವಪ್ಪ ಅಂತಂದರೆ ಮೆಸೇಜ್ ಕೊಡ್ತವೆ. ಓಕೆ, ದೇ ಗಿವ್ ಅಸ್ ಇನ್ಫಾರ್ಮೇಷನ್, ನಿಮ್ಗೆ ಹೇಳಿದ್ನಲ್ಲ ಇನ್ಫಾರ್ಮೇಷನ್, ಆ್ಯಂಡ್ ದೇ ನಾರ್ಮಲಿ ಎಂಡ್ ವಿತ್ ದ ಫುಲ್ ಸ್ಟಾಪ್ ಆರ್ ಪೆರೇಡ್. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಫುಲ್ ಸ್ಟಾಪ್. ಡಿಕ್ಲರೇಟಿವ್ ಸೆಂಟೆನ್ಸ್ ಕ್ಯಾನ್ ಬಿ ಪಾಸಿಟಿವ್ ಆರ್ ನೆಗೆಟಿವ್. ಲುಕ್ ಅಟ್ ದಿಸ್ ಎಕ್ಸಾಂಪಲ್ಸ್. ಅವ್ರೇನು ಹೇಳ್ತಾರೆ, ಡಿಕ್ಲರೇಟಿವ್ ಸೆಂಟೆನ್ಸ್ ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು. ಈ ಎಕ್ಸಾಂಪಲ್ನ ನೋಡಿರಿ. ಎಕ್ಸಾಂಪಲ್ ನಂಬರ್ 1 ನಾ ಏನು ಬರೀತೀನಪ್ಪ ಅಂತಂದರೆ, ಐ ವಿಸಿಟ್ ಟು ತಾಜ್ ಮಹಲ್. ಐ ವಿಸಿಟ್ ಟು ತಾಜ್ ಮಹಲ್ ನೆಕ್ಸ್ಟ್ ವೀಕ್. ಅಂದರೆ ನಾನು ಮುಂದಿನ ವಾರ ವಿಸಿಟ್ ಮಾಡವಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಇದು ಪಾಸಿಟಿವ್ ಇದೆ, ಯಾಕಂದರೆ ನಾಟ್ ಇಲ್ಲ. ಅಂದರೆ ಇದನ್ನು ಸ್ಟೇಟ್ಮೆಂಟ್, ನಾವೊಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಲ್ವ, ಐ ವಿಸಿಟ್ ಟು ತಾಜ್ ಮಹಲ್ ನೆಕ್ಸ್ಟ್ ವೀಕ್, ನಾವು ಮುಂದಿನ ವಾರ ತಾಜ್ ಮಹಲ್ನ ವಿಸಿಟ್ ಮಾಡೋದಿನಿ, ಹೋಗೋದಿನಿ ಅಲ್ಲಿಗೆ ಅಂತೇಳಿ. ಓಕೆ, ನಾವು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಿ, ಅದನ್ನು ಪಾಸಿಟಿವ್ ಆಗಿ ಕೊಟ್ವಿ. ಈಗ ನೆಗೆಟಿವ್ ಆಗಿ ಯಾವ ಥರ ಕೊಡ್ತೀವಿ, ಐ ಡು ನಾಟ್ ವಿಸಿಟ್ ತಾಜ್ ಮಹಲ್ ನೆಕ್ಸ್ಟ್ ವೀಕ್ ನಾನು ತಾಜ್ ಮಹಲ್ಗೆ ಹೋಗ್ತಾ ಇಲ್ಲ, ವಿಸಿಟ್ ಮಾಡ್ತಾ ಇಲ್ಲ ನಾನು ಅಂತೇಳಿ ನೆಗೆಟಿವ್ ಕೂಡ ನಾವು ಹೇಳಿದ್ವಿ. ಸೊ ನಾನು ನಿಮ್ಗೆ ಹೇಳಿದ ಹಾಗೆ ಡಿಕ್ಲರೇಟಿವ್ ಸೆಂಟೆನ್ಸ್ ಮೇಕ್ ಅ ಸ್ಟೇಟ್ಮೆಂಟ್, ದೇ ಟೆಲ್ ಅಸ್ ಸಮಥಿಂಗ್. ನಮಗೆ ಸಮಥಿಂಗ್ ಏನೋ ಒಂದು ಹೇಳ್ತಾ ಇದ್ದಾವೆ, ಅಂದರೆ ನಮಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದಾವೆ. ಎಂಡಿಂಗ್ ವಿತ್ ಫುಲ್ ಪಾಯಿಂಟ್, ನೀವು ಅದನ್ನು ಚೆಕ್ ಮಾಡ್ಬೋದು. ಮತ್ತು ಅದು ಪಾಸಿಟಿವ್ ಆಗಿದೆ, ನೆಗೆಟಿವ್ ಆಗಿದೆ, ಪಾಸಿಟಿವ್ ಆಗಿದೆ, ನೆಗೆಟಿವ್ ಆಗಿದೆ. ಐ ಹೋಪ್ ನಿಮಗೆ ಡಿಕ್ಲರೇಟಿವ್ ಸೆಂಟೆನ್ಸ್ ಅಂದರೆ ಏನಂತ ಅರ್ಥ ಆಯಿತು ಅಂತ ಅನ್ಕೋತೀನಿ ಗೈಸ್. ನೀವೇನು ಮಾಡಿರಿಪ್ಪ ಅಂತಂದರೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೆಲವೊಂದಿಷ್ಟು ಸೆಂಟೆನ್ಸ್ಗಳನ್ನ ಬೇರೆ ಬೇರೆ ಬುಕ್ಗಳಿಂದ ತೆಗೆದುಕೊಂಡು ನೀವು ಅಸೆಸ್ ಮಾಡಿರಿ, ಇದರದ್ದು ಡಿಕ್ಲರೇಟಿವ್ ಆಯಿತು ಮತ್ತು ಯಾವುದು ಬೇರೆ ಆಯಿತು ಅಂತೇಳಿ ಎಲ್ಲ ಈ ಒಂದು ವಿಡಿಯೋನ ವಾಚ್ ಮಾಡಿದಾದಮೇಲೆ. ಓಕೆ, ನೆಕ್ಸ್ಟ್ ಗೋ ಟು ದೇ ಇಂಟರೋಗೇಟಿವ್ ಸೆಂಟೆನ್ಸ್ ಅಂದರೆ ಏನ್ರಿ ಗೈಸ್? ಇಂಟರೋಗೇಟಿವ್ ಸೆಂಟೆನ್ಸ್ ಆಸ್ಕ್ ಅ ಕ್ವಶನ್. ಯಾವ ಒಂದು ಸೆಂಟೆನ್ಸು ಕ್ವಶನ್ ಕೇಳುತ್ತಲ್ಲ, ಅದಕ್ಕೆ ನಾವೇನಂತೀವಿ, ಇಂಟರೋಗೇಟಿವ್ ಸೆಂಟೆನ್ಸ್ ಅಂತ ಕೇಳ್ತೀವಿ. ದೇ ಆಸ್ಕ್ ಅಸ್ ಸಮಥಿಂಗ್, ದೇ ವಾಂಟ್ ಇನ್ಫಾರ್ಮೇಷನ್ ಆ್ಯಂಡ್ ದೇ ಆಲ್ವೇಸ್ ಎಂಡ್ ವಿತ್ ದ ಕ್ವಶನ್ ಮಾರ್ಕ್. ಯಾವಾಗಲೂ ಏನಾಗಿರುತ್ತಪ್ಪ ಅಂತಂದ್ರೆ ಅವು ಕ್ವಶನ್ ಮಾರ್ಕಿಂದ ಎಂಡ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಅಲ್ಲಿ ಡಿಕ್ಲರೇಟಿವ್ ಸೆಂಟೆನ್ಸ್ ಫುಲ್ ಪಾಯಿಂಟ್ ಆಗ್ತಿತ್ತು, ಆದರೆ ಇದು ಏನಾಗುತ್ತಪ್ಪ ಅಂತಂದ್ರೆ ಕ್ವಶನ್ ಮಾರ್ಕಿಂದ ಎಂಡ್ ಆಗುತ್ತೆ. ಇಲ್ಲಿ ಕೆಲವೊಂದಿಷ್ಟು ಎಕ್ಸಾಂಪಲ್ ನಾನು ಬರಿತೀನಿ. ಓಕೆ, ನೋಡ್ರಿ. ಡು ಯು ಗೋ ಟು ಸ್ಕೂಲ್? ನೀನು ಶಾಲೆಗೆ ಹೋಗ್ತೀಯಾ ಅಂತೇಳಿ ಒಂದು ಕ್ವಶನ್ನ ಕ್ವಶನ್ ಮಾರ್ಕ್ ಬರದೆ. ಓಕೆ, ನೆಕ್ಸ್ಟ್. ಸೊ ಇವು ಕೂಡ ಪಾಸಿಟಿವ್ ಅಥವಾ ನೆಗೆಟಿವ್ಲಿ ಬರಿಬೋದು. ಎಕ್ಸಾಂಪಲ್ ನೆಕ್ಸ್ಟ್ ಇಲ್ಲಿ ನೋಡ್ರಿ. ವಾಟ್ ಈಸ್ ದೇರ್ ಇನ್ ದ ಬ್ಯಾಗ್? ಈ ಬ್ಯಾಗ್ನಲ್ಲಿ ಏನಿದೆ ಅಂತೇಳಿ ಒಂದು ಕ್ವಶನ್ ಕೇಳ್ತಾ ಇದ್ದೀವಲ್ಲ. ಅಂದರೆ ಇಲ್ಲಿ ನೋಡ್ರಿ, ನೀವು ಡೂ ಅಂತ ಬರೆದ್ರಿ ಸರ್, ಇಲ್ಲಿ ವಾಟ್ ಅಂತ ಬರೆದ್ರಿ, ಏನಂತ ನೀವು ಕೇಳ್ಬೋದು. ಈ ಒಂದು ಇಂಟರಾಗೇಟಿವ್ ಸೆಂಟೆನ್ಸಲ್ಲಿ 2 ವಿಧ ಇದ್ದಾವೆ. ಒಂದು WH ಅಂತೇಳಿ, ಇನ್ನೊಂದು ಯಾವುದಪ್ಪ ಅಂತ ಅದನ್ನು ಡೀಪಾಗಿ ಮತ್ತೆ ಓದೋಣ ಗೈಸ್. ಇನ್ನೊಂದು ಯಾವುದಪ್ಪ ಅಂತಂದರೆ ಎಸ್ ಆರ್ ನೋ ಟೈಪ್ ಅಂಥೇಳಿ 2 ಟೈಪು ಕ್ವಶನ್ಸ್ ಇದ್ದಾವೆ. ಇದೇನಪ್ಪ ಅಂತಂದರೆ ಎಸ್ ಆರ್ ನೋ ಟೈಪು, ಇದೇನಪ್ಪ ಅಂತಂದರೆ WH ಟೈಪ್. ಅಂದರೆ WH ಟೈಪ್ ಅಂದರೆ WH ವರ್ಡಿಂದ ಬಿಗಿನ್ ಆಗೋದು. ಎಸ್ ಆರ್ ನೋ ಟೈಪ್ ಅಂದರೆ ಹೆಲ್ಪಿಂಗ್ ವರ್ಬಿಂದ ಬಿಗಿನ್ ಆಗೋದು ಗೈಸ್. ಓಕೆ, ಸೊ ನೋಡ್ರಿ ಇಲ್ಲೇ ಇವುಗಳನ್ನ ನೆಗೆಟಿವ್ ಹೆಂಗೆ ಮಾಡ್ಬೋದು ನಾವು. ಡು ಯು ಗೋ ಟು ಸ್ಕೂಲ್, ಅದನ್ನು ನಾ ಇಲ್ಲೇ ಡೋಂಟ್ ಯು ಗೋ ಟು ಸ್ಕೂಲ್ ಅಂತ ಮಾಡ್ಬೋದು. ಡೋಂಟ್ ಯು ಗೋ ಟು ಸ್ಕೂಲ್ ಅಂತೇಳಿ ಮಾಡ್ಬೋದು ಗೈಸ್. ಸಿ, ಡೋಂಟ್ ಯು ಗೋ ಟು ಸ್ಕೂಲ್ ಅಂತೇಳಿ ಮಾಡ್ಬೋದು. ವಾಟ್ ಈಸ್ ದೇರ್ ಇನ್ ದ ಬ್ಯಾಗ್, ವಾಟ್ ಈಸ್ ನಾಟ್ ದೇರ್ ಇನ್ ದ ಬ್ಯಾಗ್ ಅಂತೇಳಿ ನಾನು ಅದನ್ನು ಪ್ರಶ್ನೆ ಮಾಡ್ಬೋದು. ಅದಕ್ಕೋಸ್ಕರ ಇಂಟ್ರಾಗೇಟಿವ್ ಸೆಂಟೆನ್ಸ್ ಕೂಡ ಏನಾಗುತ್ತಪ್ಪ ಅಂತಂದರೆ ಅದು ಪಾಸಿಟಿವ್ನಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡ್ಬೋದು, ನೆಗೆಟಿವ್ಲಿ ನಾವು ಎಕ್ಸ್ಪ್ರೆಸ್ ಮಾಡ್ಬೋದು. ದಟ್ ಆಲ್ವೇಸ್ ಎಂಡ್ಸ್ ವಿತ್ ಅ ಕ್ವಶನ್ ಮಾರ್ಕ್. ದೇರ್ ಆರ್ 2 ಟೈಪ್ಸ್, ಒನ್ ಈಸ್ WH ಟೈಪ್, another one is ಎಸ್ ಆರ್ ನೋ ಟೈಪ್ ಗೈಸ್. ಓಕೆ, ದಿಸ್ ಈಸ್ ಅಬೌಟ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಇದೇನಪ್ಪ ಅಂತಂದರೆ ಇಂಟ್ರಾಗೇಟಿವ್ ಸೆಂಟೆನ್ಸ್. ನಾವು ನೆಕ್ಸ್ಟ್ ಯಾವುದಕ್ಕೆ ಹೋಗೋಣಪ್ಪ ಅಂತಂದರೆ ಇಂಪರೇಟಿವ್ ಸೆಂಟೆನ್ಸ್ ಅಂದರೆ ಇದು ಕಮಾಂಡ್, ರಿಕ್ವೆಸ್ಟ್, ಸಜೆಷನ್. ಕಮಾಂಡ್ ಅಂತ ಮಾತ್ರ ಬರ್ತಿದ್ದೀನಿ, ನೀವು ಇದನ್ನು ಅದರ ಫಂಕ್ಷನ್ ಇನ್ನೊಂದು ಏನಪ್ಪ ಅಂದರೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಸಜೆಷನ್ ಮಾಡೋದು ಎಲ್ಲನೂ ಕೂಡ ಇಂಪರೇಟಿವ್ ಸೆಂಟೆನ್ಸ್ ಗಿವ್ ಅ ಕಮಾಂಡ್. ದೇ ಟೆಲ್ ಅಸ್ ಡೂ ಸಮಥಿಂಗ್ ಆ್ಯಂಡ್ ದೇ ಎಂಡ್ ವಿತ್ ದ ಫುಲ್ ಸ್ಟಾಪ್, ಪೀರಿಯಡ್. ಫುಲ್ ಸ್ಟಾಪಿಂದ ಆಗ್ತೈತಿ, ಒಮ್ಮೊಮ್ಮೆ ಏನಾಗ್ತೈತಪ್ಪ ಎಕ್ಸ್ಕ್ಲಾಮೇಷನಿಂದನೂ ಆಗ್ತೈತಿ ಅಂತ ನಾನು ಹೇಳಿದ್ದೀನಿ. ಹೆಂಗಪ್ಪ ಅಂತಂದರೆ ಇನ್ನೊಂದು ಇಂಪಾರ್ಟೆಂಟ್ ನೋಟ್ ಇದೆ, ಇದನ್ನು ನೋಡಿರಿ. ಫಸ್ಟ್ ನೋಟ್ ದ್ಯಾಟ್ ದೇರ್ ಈಸ್ ಯೂಶುವಲಿ ನೋ ಸಬ್ಜೆಕ್ಟನ್ನು ಬರೆಯೋದಿಲ್ಲ, ಬಿಕಾಸ್ ದ ಸಬ್ಜೆಕ್ಟ್ ಅಂಡರ್ಸ್ಟುಡ್ ಇಟ್ ಈಸ್ ಯು. ಸಬ್ಜೆಕ್ಟ್ ಯಾವಾಗಲೂ ಡಿಫಾಲ್ಟಾಗಿ ಏನಿರುತ್ತಪ್ಪ ಅಂದ್ರೆ ಯು, ಆದರೆ ಅವರು ಅದನ್ನು ಬರೆಯೋದಿಲ್ಲ. ಇಲ್ಲಿ ನೋಡ್ರಿ. ಆ್ಯಂಡ್ ಇಂಪರೇಟಿವ್ ಸೆಂಟೆನ್ಸ್ ಕ್ಯಾನ್ ಬಿ ಪಾಸಿಟಿವ್ ಆ್ಯಂಡ್ ನೆಗೆಟಿವ್. ಅವು ಪಾಸಿಟಿವ್ ಮತ್ತು ನೆಗೆಟಿವ್ ಆಗ್ಬೋದು. ಹೆಂಗಂತಂದರೆ ಸ್ಟಾಪ್ ಅಂದಾಗ ಫುಲ್ ಪಾಯಿಂಟ್ ಕೊಡೋಕೆ ಬರೋದಿಲ್ಲ, ನಾವು
ಕ್ವಿಕ್ಲಿ ಹೇಳ್ತೀವಿ ಇದನ್ನು. ಸ್ಟಾಪ್ ಡೂಯಿಂಗ್ ಅಂತೇಳಿ ಒಮ್ಮೆ ಎಕ್ಸ್ಪ್ರೆಸ್ ಮಾಡ್ತೀವಲ್ಲ, ಅದಕ್ಕೆ ಸ್ಟಾಪ್ ಅಂಥೇಳಿ, ಅದಕ್ಕೆ ಎಕ್ಸ್ಕ್ಲಾಮೇಟರಿ ಮಾಡಿಕೊಡ್ತೀವಿ. ಓಕೆ, ಡೋಂಟ್ ಕ್ಲೋಸ್ ದ ಡೋರ್, ಡೋಂಟ್ ಕ್ಲೋಸ್ ದ ಡೋರ್ ಅಂಥೇಳಿ ಹೇಳಿದ್ವಿ. ಅಂದರೆ ಇದು ನೆಗೆಟಿವ್ ಹೌದಲ್ವಾ, ಡೋಂಟ್ ಅಂತ ಬಳಸಿದ್ವಿ. ಓಕೆ, ಅಂದರೆ ಇದು ನೆಗೆಟಿವ್ನ ಹೌದು, ಇದೊಂದು ಕಮಾಂಡ್ ಇದೆ. ಓಕೆ, ದೆನ್ ಕ್ಲೋಸ್ ದ ಡೋರ್ ಅಂತೇಳಿ ತಗೊಳ್ರಿ. ಕ್ಲೋಸ್ ದ ಡೋರ್, ಡೋರ್ ಕ್ಲೋಸ್ ಮಾಡು ಅಂತ ಹೇಳಿದ್ನು ಒಂದು ಕಮಾಂಡೇ, ಮತ್ತು ಇದನ್ನು ಕೂಡ ಒಂದು ಕಮಾಂಡೇ. ಆದರೆ ಇದನ್ನು ನೆಗೆಟಿವಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ವಿ, ಇದನ್ನು ಪಾಸಿಟಿವಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ವಿ. ಆ್ಯಂಡ್ ದೇ ಆರ್ ಎಂಡಿಂಗ್ ವಿತ್ ಅ ಫುಲ್ ಸ್ಟಾಪ್ ಆರ್ ಪೀರಿಯಡ್, ಆ್ಯಂಡ್ ಆಲ್ಸೋ ಇಟ್ ಈಸ್ ಎಂಡಿಂಗ್ ವಿತ್ ದ ಎಕ್ಸ್ಕ್ಲಮೇಷನ್. ಐ ಹೋಪ್ ನಿಮಗಿದು ಅರ್ಥ ಆಯಿತು ಅನ್ಕೋತೀನಿ ಗಾಯ್ಸ್. ಸೊ ಇದ್ರ ಮೇಲೂ ಕೂಡ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ನೀವು ಪ್ರಾಕ್ಟೀಸ್ ಮಾಡಿರಿ. ಎಕ್ಸ್ಕ್ಲಾಮೇಟಿವ್ ಸೆಂಟೆನ್ಸ್ ಆರ್ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಇದೇನಪ್ಪ ಅಂತಂದರೆ ಎಕ್ಸ್ಕ್ಲಾಮೇಷನ್. ನಾವು ಸಡನ್ನಾಗಿ ಏನನ್ನ ಎಕ್ಸ್ಪ್ರೆಸ್ ಮಾಡ್ತೀವಲ್ಲ ಅದನ್ನು ತೋರಿಸುವಂಥದ್ದು. ಎಕ್ಸ್ಕ್ಲಾಮೇಟಿವ್ ಸೆಂಟೆನ್ಸ್ ಎಕ್ಸ್ಪ್ರೆಸಸ್ ಸ್ಟ್ರಾಂಗ್ ಇಮೋಷನ್ ಆರ್ ಅ ಸರ್ಪ್ರೈಸ್ called then an exclamation, and they always end with the exclamation mark or a point. ನೋಡ್ರಿ, ಅದು ಯಾವಾಗಲೂ ಯಾವುದರಿಂದ ಮುಗಿದಪ್ಪ ಅಂತಂದರೆ ಎಕ್ಸ್ಕ್ಲಾಮೇಟರಿ ಮಾರ್ಕ್. ಇಲ್ಲೊಂದಿಷ್ಟು ಎಕ್ಸಾಂಪಲ್ಸ್ ಇದ್ದಾವೆ. ವಾಟ್ ಅ ಲಾಯರ್ಸ್ ಈಸ್ ಅಂತ ಸುಳ್ಳು ಹೇಳ್ತಾಳ್ರಿ ಅವರು. ಹಾಗೆ ವಾಟ್ ಅ ಲಾಯರ್ಸ್ ಈಸ್, ವಾಟ್ ಅನ್ ಎಕ್ಸೈಟಿಂಗ್ ಮೂವಿ ಇಟ್ ಈಸ್, ಹೌ ಶಿ ಲೈಡ್, ಅಲಾಸ್ ವಿ ಲಾಸ್ಟ್ ಹಿಮ್. ಹೌದಲ್ವಾ, ಈ ಅಲಾಸ್ ಆ್ಯಂಡ್ ಈ ಕ್ವಶನ್ ಈ ಒಂದು ಹೌ ಅಂತ ಬಳಸ್ಕೂಡ ನಾವು ಏನು ಮಾಡ್ಬೋದು, ಎಕ್ಸ್ಕ್ಲಾಮೇಷನ್ನ ತೋರಿಸ್ಬೋದು. ವಾಟ್ ಅಂತ ಬರೆದು ಕೂಡ ನಾವು ಎಕ್ಸ್ಕ್ಲಾಮೇಷನ್ನ ತೋರಿಸ್ಬೋದು. ಓಕೆ, ಇಲ್ಲಿ ನೋಡ್ರಿ, ಇದು ಎಂಡ್ಸ್ ವಿತ್ ಎಕ್ಸ್ಕ್ಲಾಮೇಟರಿ ಮಾರ್ಕ್. ಹುರ್ರಾ ವಿ ವಾನ್ ದ ಮ್ಯಾಚ್ ಅಂತ ಹೇಳ್ತೀವಿ ನಾವು. ಓ ಐ ಲಾಸ್ಟ್ ದ ಬಾಲ್, ಲೈಕ್ ದ್ಯಾಟ್. ಈ ಥರ ನೀವು ಎಕ್ಸಾಂಪಲ್ಗಳನ್ನ ಕೂಡ ಕೊಡ್ಬೋದು ಗಾಯ್ಸ್. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಏನು ಮಾಡಿದಪ್ಪ ಅಂತಂದರೆ, ಯಾವ ಥರನಾಗಿ ನಾವು ಈ ಒಂದು ಪ್ರಶ್ನೆಗಳನ್ನು ಐಡೆಂಟಿಫೈ ಮಾಡ್ಬೋದು ಎಕ್ಸಾಮಲ್ಲಿ, GPSTR ಮತ್ತು ಅದು GPSTR ಪೇಪರ್ 1ನಲ್ಲಿ ನಿಮಗೆ ಏನು ಮಾಡ್ಬೋದಪ್ಪ ಅಂತಂದರೆ, ಒಂದು ಸ್ಟೇಟ್ಮೆಂಟನ್ನು ಕೊಟ್ಟು ಒಂದು ಯಾವುದಾದ್ರೂ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಗಾಯ್ಸ್. 1 ಸೆಕೆಂಡ್. ಫಾರ್ ಎಕ್ಸಾಂಪಲ್ ಏನು ಮಾಡ್ಬೋದಪ್ಪ ಅಂತಂದರೆ, ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಅಂತ ಅಂದ್ಕೊಳ್ಳಿ. ಓಕೆ, ಫಾರ್ ಎಕ್ಸಾಂಪಲ್ ಅಶೋಕ್ ಏನೋ ಇನ್ವೇಡೆಡ್ ಕಳಿಂಗ ಅಂತ ಕೊಟ್ಟಿರ್ತೀವಿ ಕರಿ. ಇದನ್ನು ಇಲ್ಲಿ ಅವರು ನಿಮಗೆ ಆಪ್ಷನ್ ಕೊಡ್ತಾರೆ. ದ ಅಬೋವ್ ಗಿವನ್ ಸೆಂಟೆನ್ಸ್ ಈಸ್, ಕೆಳಗೆ ಆಪ್ಷನ್ ಕೊಡ್ತಾರೆ. ಒಂದು ಡಿಕ್ಲರೇಟಿವ್ ಕೊಡ್ತಾರೆ, ಒಂದು ಇಂಟ್ರೋಗೇಟಿವ್ ಕೊಡ್ತಾರೆ, ಒಂದು ನೆಕ್ಸ್ಟ್ ಆಪ್ಷನ್ ಇಂಟ್ರೋಗೇಟಿವ್ ಮತ್ತು ಇಂಪರೇಟಿವ್ ಅಂತ ಕೊಡ್ತಾರೆ, ಮತ್ತು ಎಕ್ಸ್ಕ್ಲಾಮೇಟರಿ ಅಂತ ಕೊಡ್ತಾರೆ. ನೀವು ಇದನ್ನು ಸೆಂಟೆನ್ಸನ್ನು ನೋಡಿಕೊಂಡು ಏನು ಮಾಡಬೇಕಪ್ಪ ಅಂತಂದ್ರೆ, ಏನು ಮಾಡಬೇಕು ನೀವು, ಇದು ಡಿಕ್ಲರೇಟಿವ್ ಇದೆ ಅಂತೇಳಿ ಮಾರ್ಕ್ ಹಾಕಬೇಕು. ಅಥವಾ ಅದು ಡಿಡ್ ಅಶೋಕ್ ಇನ್ವೇಡ್ ಕಳಿಂಗ ಅಂಥೇಳಿ ಒಂದು ಕೊಟ್ಟಿದ್ರಪ್ಪ ಅಂತಂದರೆ ಇದು ಇಂಟ್ರಾಗೇಟಿವ್ ಆಗುತ್ತೆ. ಸೊ ಓಕೆ, ಸೊ ಇದೇ ಥರನಾಗಿ ನೀವು ಅದನ್ನು ಅಸೆಸ್ ಮಾಡಬೇಕಾಗತ್ತೆ, ಇದು ಯಾವ ಕ್ವಶನ್ನು ಏನು ಕೊಟ್ಟಿದ್ದಾರೆ ಅಂಥೇಳಿ. ಓಕೆ ಗಾಯ್ಸ್, ಐ ಹೋಪ್ ನಿಮಗೆ ಯಾವ ಥರದ ಕ್ವಶನ್ಗಳು ಬರ್ತಾವಂತ ಕೂಡ ಹೇಳಿದ್ದೀನಿ, ಯಾವ ಟೈಪ್ನ ಸೆಂಟೆನ್ಸ್ಗಳಿದ್ದಾವೆ ಅಂತ ಹೇಳಿದ್ದೀನಿ. ಐ ಹೋಪ್ ನೀವು ಈ ಒಂದು ವಿಡಿಯೋ ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತಿದ್ದೀನಿ. ನಿಮಗೆ ಈ ಒಂದು ನಮ್ಮ ಕ್ಲಾಸ್ ಇಷ್ಟವಾಗಿದ್ದಲ್ಲಿ ಡೆಫಿನೆಟ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ, ಮತ್ತು ಎಲ್ಲ ವಿಡಿಯೋಗಳನ್ನ ಸಂಪೂರ್ಣವಾಗಿ ನೋಡಿ. ಯಾವುದೇ ಥರನಾದ ನಿಮಗೆ ಪ್ರಶ್ನೆಗಳು ನಮಗೆ ಕೇಳೋದಿದ್ದರೆ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ, ಮತ್ತು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ನನಗೆ ಮೆಸೇಜ್ ಮಾಡಿರಿ ಗೈಸ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.